ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಜವಳಿ ವೀರಣ್ಣ, ಜೆಮಿನಿ ಕಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ. ನಮಸ್ಕಾರ ಸ್ನೇಹಿತರೆ. ಇದುವರೆಗೆ 4 ಭಾಗದ ವಿಡಿಯೋಗಳಲ್ಲಿ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ 11 ಮಾಲಿಕೆಯ ನಾಣ್ಯಗಳ ಇತಿಹಾಸವನ್ನು ನೋಡಿದ್ದೀರಿ. ಇವತ್ತಿನ 5ನೇ ಭಾಗದ ವಿಡಿಯೋದಲ್ಲಿ ಮತ್ತೆ 3 ಮಾಲಿಕೆಯ ಅಪರೂಪದ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ಪರಿಚಯವನ್ನು ಸವಿಸ್ತರವಾಗಿ ತಿಳಿಸಿದ್ದೇನೆ. ಈ ಸ್ಮರಣಾರ್ಥ ನಾಣ್ಯಗಳು ತುಂಬ ಅಪರೂಪ. ನಾಣ್ಯಗಳಲ್ಲಿರುವ ಮಿಶ್ರಲೋಹ, ನಾಣ್ಯಗಳ ತೂಕ, ವ್ಯಾಸ, ದಪ್ಪ ಹಾಗೂ ನಾಣ್ಯಗಳನ್ನು ಯಾವ ಸಂದರ್ಭದ ಸ್ಮರಣಾರ್ಥವಾಗಿ ಹೊರಡಿಸಿದ್ದು ಎಲ್ಲ ವಿಷಯಗಳನ್ನು ಸವಿಸ್ತರವಾಗಿ ತಿಳಿಸಿರುತ್ತೇನೆ. ದಯವಿಟ್ಟು ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ ಭಾರತೀಯ ನಾಣ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಿ. ನಿಮ್ಮ ಆತ್ಮೀಯರಿಗೆ ಹಾಗೂ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನನಗೆ ಮತ್ತೆ ಮತ್ತೆ ಇಂಥ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. 2015ರಲ್ಲಿ ಹೊರಟ 12ನೇ ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಜಾಗತಿಕ ಹಿಂದೂ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನವನ್ನು ಮುನ್ನಡೆಸಿ, ಧರ್ಮ ನಿಗೂಢ ಗ್ರಂಥಗಳ ಪಠ್ಯಗಳನ್ನು ಜನಪ್ರಿಯಗೊಳಿಸಿ, ವಿಶ್ವಾದ್ಯಂತ ಅದ್ವೈತ ವೇದಾಂತ ಜ್ಞಾನವನ್ನು ಹರಡಲು ಚಿನ್ಮಯ ಮಿಷನ್ ಸಂಸ್ಥೆಯನ್ನು ರಚಿಸಿದ ಹಿಂದೂ ಆಧ್ಯಾತ್ಮಿಕ ನಾಯಕ ಮತ್ತು ಶಿಕ್ಷಕ ಸ್ವಾಮಿ ಚಿನ್ಮಯಾನಂದ ಸರಸ್ವತಿಯವರ ಜನ್ಮ ಶತಮಾನೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು. ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಬೈಮೆಟಾಲಿಕ್ ನಾಣ್ಯಗಳಾಗಿವೆ. ಈ ನಾಣ್ಯದ ಹೊರಸುತ್ತಿನ ಉಂಗುರವು ಅಲ್ಯೂಮಿನಿಯಂ ಕಂಚು ಮಿಶ್ರಲೋಹದ್ದಿದ್ದು, ಒಳಗಿನ ಬಿಲ್ಲೆಯು ಕಾಪರ್ ನಿಕ್ಕಲ್ ಮಿಶ್ರಲೋಹದ್ದಾಗಿದೆ. ಹೊರಸುತ್ತಿನ ಉಂಗುರದಲ್ಲಿ ಕಾಪರ್ 92%, ಅಲ್ಯೂಮಿನಿಯಂ 6% ಹಾಗೂ ನಿಕ್ಕಲ್ 2% ಲೋಹ ಮಿಶ್ರಣವಿರುತ್ತದೆ. ಒಳಗಿನ ಬಿಲ್ಲೆಯು ಕಾಪರ್ 75% ಮತ್ತು ನಿಕ್ಕಲ್ 25% ಲೋಹ ಮಿಶ್ರಣವಿರುತ್ತದೆ. ನಾಣ್ಯದ ತೂಕ: ಹೊರಸುತ್ತಿನ ಉಂಗುರವು 4.45 ಗ್ರಾಂ ಮತ್ತು ಮಧ್ಯದ ಬಿಲ್ಲೆಯು 3.26 ಗ್ರಾಂ. ಒಟ್ಟು ನಾಣ್ಯದ ತೂಕ 7.71 ಗ್ರಾಂ ಇರುತ್ತದೆ. ನಾಣ್ಯದ ವ್ಯಾಸ 27 mm ಹಾಗೂ ದಪ್ಪ 1.82 mm ಇದೆ. ಮುಂಭಾಗ: ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೂದಿಗೆ, ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ 10 ಇದ್ದು, ಮಧ್ಯದಲ್ಲಿ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ. ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ. ಹಿಂಭಾಗ: ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಸ್ವಾಮಿ ಚಿನ್ಮಯಾನಂದ ಸರಸ್ವತಿಯವರ ಪ್ರತಿಮೆ ಚಿತ್ರವಿದ್ದು, ಅದರ ಕೆಳಗೆ 2015 ವರ್ಷ ಮತ್ತು ಕೆಳಗೆ ಟಂಕಸಾಲೆಯ ಚಿಹ್ನೆ ಇದೆ. ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಸ್ವಾಮಿ ಚಿನ್ಮಯಾನಂದ ಕಿ ಜನ್ಮಶತಿ ಹಾಗೂ ಕೆಳಪರಿಧಿಗೆ ಇಂಗ್ಲಿಷ್ನಲ್ಲಿ ಬರ್ತ್ ಸೆಂಟೆನರಿ ಆಫ್ ಸ್ವಾಮಿ ಚಿನ್ಮಯಾನಂದ್ ಅಂತ ಆಲೇಖವಿದೆ. ಈ ಮಾಲಿಕೆಯ ನಾಣ್ಯಗಳು 2015ರಲ್ಲಿ ಮಾತ್ರ ಹೊರಟಿದ್ದು, ಇವು ಬಾಂಬೆ, ಕಲ್ಕತ್ತಾ, ನೋಯ್ಡಾ ಹಾಗೂ ಹೈದರಾಬಾದ್ ಟಂಕಸಾಲೆಯಿಂದ ಹೊರಟಿರುತ್ತವೆ. 2015ರಲ್ಲಿ ಹೊರಟ 13ನೇ ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು 1931ರಿಂದ 1936ರವರೆಗೆ ಆಂಧ್ರ ವಿಶ್ವವಿದ್ಯಾಲಯದ 2ನೇ ಕುಲಪತಿಗಳಾಗಿ, 1939ರಿಂದ 1948ರವರೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ 4ನೇ ಕುಲಪತಿಗಳಾಗಿ, 1949ರಿಂದ 1952ರವರೆಗೆ ಸೋವಿಯತ್ ಒಕ್ಕೂಟದ ಭಾರತದ ಮೊದಲ ಉಪಾಧ್ಯಕ್ಷರಾಗಿ, 1962ರಿಂದ 1967ರವರೆಗೆ ಭಾರತದ 2ನೇ ರಾಷ್ಟ್ರಪತಿಗಳಾಗಿ, ಶ್ರೇಷ್ಠ ಶಿಕ್ಷಣ ತಜ್ಞ, ಭಾರತೀಯ ರಾಜಕಾರಣಿ, ತತ್ವಜ್ಞಾನಿ ಮತ್ತು ರಾಜನೀತಿ ತಜ್ಞರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ 125ನೇ ಜನ್ಮ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು. ಈ ನಾಣ್ಯವು ವೃತ್ತಾಕಾರವಾಗಿದ್ದು, ಇದು ಬೈಮೆಟಲ್ ನಾಣ್ಯವಾಗಿದೆ. ನಾಣ್ಯದ ಹೊರಸುತ್ತಿನ ಉಂಗುರವು ಅಲ್ಯೂಮಿನಿಯಂ ಕಂಚು ಮಿಶ್ರಲೋಹದ್ದಾಗಿದ್ದು, ಒಳಗಿನ ಬಿಲ್ಲೆಯು ಕಾಪರ್ ನಿಕ್ಕಲ್ ಮಿಶ್ರಲೋಹದ್ದಾಗಿದೆ. ಈ ನಾಣ್ಯದ ಒಟ್ಟು ತೂಕವು 7.71 ಗ್ರಾಂ ಇದ್ದು, ವ್ಯಾಸ 27 mm ಮತ್ತು ದಪ್ಪ 1.82 mm ಇರುತ್ತದೆ. ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೂದಿಗೆ, ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ 10 ಇದ್ದು, ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ. ಹಿಂಭಾಗ: ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಪ್ರತಿಮೆ ಚಿತ್ರವಿದ್ದು, ಅದರ ಕೆಳಗೆ 2015 ವರ್ಷ ಇದೆ.
ನಾಣ್ಯದ ಮೇಲ್ಪರ್ದಿಗೆ ಹಿಂದಿಯಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕಿ 125वीं ಜಯಂತಿ ಹಾಗೂ ನಾಣ್ಯದ ಕೆಳಪರ್ದಿಗೆ ಇಂಗ್ಲೀಷ್ನಲ್ಲಿ 125th ಬರ್ತ್ ಎನಿವರ್ಸರಿ ಆಫ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತ ಆಲೇಖವಿದೆ. ಈ ಮಾಲಿಕೆಯ ನಾಣ್ಯಗಳು 2015ರಲ್ಲಿ ಹೊರಟಿದ್ದು ಬಾಂಬೆ, ಕಲ್ಕತ್ತಾ ಮತ್ತು ಹೈದರಾಬಾದ್ ಟಂಕಸಾಲೆಯಿಂದ ಹೊರಟಿರುತ್ತವೆ. 2016ರಲ್ಲಿ ಹೊರಟ 14ನೇ ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಮದನ್ ಮೋಹನ್ ಮಾಳವೀಯ, ಅನ್ನಿ ಬೆಸೆಂಟ್, ರಾಮೇಶ್ವರ್ ಸಿಂಗ್, ಸುಂದರ್ ಲಾಲ್ ಮುಂತಾದ ಮಹಾನಾಯಕರು 1916ರಲ್ಲಿ ಕಟ್ಟಿ ಬೆಳೆಸಿದ ಭಾರತದ ಪ್ರತಿಷ್ಠಿತ ಮಹಾವಿದ್ಯಾಲಯ ಕಾಶಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ 100ನೇ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು. ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಬೈಮೆಟಲ್ ನಾಣ್ಯಗಳಾಗಿವೆ. ಈ ನಾಣ್ಯದ ಹೊರಸುತ್ತಿನ ಉಂಗುರದಲ್ಲಿ ಅಲ್ಯೂಮಿನಿಯಂ ಕಂಚು ಮಿಶ್ರಲೋಹವಿದ್ದು ಒಳಗಿನ ಬಿಲ್ಲಿಯು ಕಾಪರ್ ನಿಕಲ್ ಮಿಶ್ರಲೋಹವಿರುತ್ತದೆ. ಈ ನಾಣ್ಯದ ತೂಕ 7.71 ಗ್ರಾಂ ಇದ್ದು ವ್ಯಾಸ 27 mm ಹಾಗೂ ದಪ್ಪ 1.82 mm ಇರುತ್ತದೆ. ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹ ಬೋಜಿಗೆ, ಕೆಳಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ 10 ಇದ್ದು ಮಧ್ಯದಲ್ಲಿ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ. ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರಿಧಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ. ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬನಾರಸ್ ವಿಶ್ವವಿದ್ಯಾಲಯದ ಹೆಬ್ಬಾಗಿಲು ಹಾಗೂ ಕಟ್ಟಡ ಚಿತ್ರವಿದ್ದು ಅದರೊಂದಿಗೆ ವಿಶ್ವವಿದ್ಯಾಲಯದ ಲೋಗೋ ಇದೆ. ಲೋಗೋದ ಮೇಲ್ಗಡೆ ಹಿಂದಿಯಲ್ಲಿ ಶತಾಬ್ದಿ ವರ್ಷ ಮತ್ತು ಇಂಗ್ಲೀಷ್ನಲ್ಲಿ ಸೆಂಟಿನರಿ ಇಯರ್ ಅಂತ ಇದೆ. ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಕಾಶಿ ಹಿಂದೂ ವಿಶ್ವವಿದ್ಯಾಲಯ, ಕೆಳಪರಿಧಿಗೆ ಇಂಗ್ಲೀಷ್ನಲ್ಲಿ 1916 ಬನಾರಸ್ ಹಿಂದೂ ಯೂನಿವರ್ಸಿಟಿ 2016 ಅಂತ ಆಲೇಖವಿದೆ. ಅದರ ಕೆಳಗೆ ಟಂಕಸಾಲೆಯ ಚಿಹ್ನೆ ಇದೆ. ಈ ಮಾಲಿಕೆಯ ನಾಣ್ಯಗಳು 2016ರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಮತ್ತು ಹೈದರಾಬಾದ್ ಟಂಕಸಾಲೆಯಿಂದ ಮಾತ್ರ ಹೊರಡಿಸಲಾಗಿದೆ. ಸ್ನೇಹಿತರೆ, ಈ 5ನೇ ಭಾಗದ ವಿಡಿಯೋದಲ್ಲಿ 3 ಮಾಲಿಕೆಯ ನಾಣ್ಯಗಳ ಇತಿಹಾಸವನ್ನು ನೋಡಿದ್ದು. ಇದುವರೆಗೆ 5 ವಿಡಿಯೋಗಳಲ್ಲಿ 14 ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಪರಿಚಯವನ್ನು ತಿಳಿಸಿದ್ದೇನೆ. ಈ 10 ರೂಪಾಯಿ ನಾಣ್ಯಗಳು ಇನ್ನೂ ಇವೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಸುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ. ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.